ಪೊಲೀಸರು ಡೀಲ್ ಪಡಬೇಕು ಮೊನ್ನೆ ಎಲ್ಲ ಡಾಕ್ಯುಮೆಂಟ್ ಅಂತ ನೀವು ಕೊಟ್ಟಿರ್ತಕ್ಕಂಥ ಮನೆ ಡಾಕ್ಯುಮೆಂಟ್ನಾಗ ಎಲ್ಲ ಐತಿ ಯಾರ ಅಕೌಂಟ್ ಎಷ್ಟು ಇದೆ ಏನು ಐತಿ ಎಲ್ಲ ದುಡ್ಡು ಎಲ್ಲ ಡಾಕ್ಯುಮೆಂಟ್ ತಗೊಂಡೋಗಿ ನಾವು ಅವ್ರಿಗೆ ಸಂಪೂರ್ಣ ಮಾಹಿತಿ ಕೊಟ್ಟರು ತನಿಖೆ ಮಾಡೋದಲ್ಲ. ಇಲ್ಲಿವರೆಗೂ 8 FIR ಆಗಿರ್ತಾವೆ. 8 FIR ಎಂತೆಂಥ ಪ್ರಕರಣಗಳು ಅಂದ್ರೆ ಅವು ಸರ್ಕಾರ ದಾಖಲೆಗಳನ್ನೇ ಫೇಕ್ ಮಾಡಿರ್ತಾರೆ. ಅವರು ಹೆಂಗಪ್ಪ ಅಂದ್ರೆ ಒಬ್ಬ ಸತ್ತಾದ್ಮೇಲೆ ಒಂದು ಇದನ್ನ ಯಾವುದೋ ಮರಣ ಹೊಂದಿರ್ತಾನೆ, ಅಲ್ಲಿ ಊರಲ್ಲಿ ಗ್ರಾಮದಲ್ಲಿ ಮರಣ ಹೊಂದಿರ್ತಾನೆ. ದಾವಣಗೆರೆ ಒಂದು 6 ವರ್ಷ ಬಿಟ್ಟು ಅವ್ನು ಇನ್ಶೂರೆನ್ಸ್ ಮಾಡ್ಸಕ್ಕಾಗಿ ಮತ್ತೆ ದಾವಣಗೆರೆಗೆ ಮರಣ ಹೊಂದಿದ್ದು ಸರ್ಟಿಫಿಕೇಟ್ ತಕ್ಷಣ ಲಕ್ಷಗಟ್ಟಲೆ ಇನ್ಶೂರೆನ್ಸ್ ಮಾಡಿರ್ತಾರೆ. ಕಾಯ್ದೆ ಇದ್ದಾಗ ಎಷ್ಟ ಮಾಡಿಸೋದು ಇಂಥ ಅದು ಒಂದು ಮತ್ತೆ ಆಧಾರ್ ಕಾರ್ಡ್ 60 ವರ್ಷ ಮೇಲೆ 50 ವರ್ಷ ಮೇಲೆ ಕೊಟ್ಟಿರ್ತಾರೆ ಇನ್ಶೂರೆನ್ಸ್ ಮಾಡ್ಸಕ್ ಬರೋಣ ಅಂತದ್ದು. 50 ವರ್ಷ ಒಳಗಿರೋನ್ನ ಆಧಾರ್ ಕಾರ್ಡ್ನ ಎಲ್ಲ ನಕಲಿ ಶಾಲೆ ದೃಢೀಕರಣ ಕೊಟ್ಟು 60 ವರ್ಷ ಅಂತ ಏಜ್ 48 ವರ್ಷ ಮಾಡಿ ಅವ್ರಿಗೆ 1.5 ಕೋಟಿ ರೂಪಾಯಿ ಯಜಮಾನಶಿ ಹುಡುಗ ಮಾಡಿ ಯಜಮಾನಶಿದ ಅಷ್ಟು ಮಾಡಿ 1.5 ಕೋಟಿ ರೂಪಾಯಿ ಬಾಂಡ್ ರೆಡಿ ಮಾಡ್ಕೊಂಡು ಇನ್ಶೂರೆನ್ಸ್ ಮಾಡ್ಕೊಂತಾರೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಟಿವಿ ಕಾಯಿಲೆ ಇರ್ತೈತಿ ಅವ್ರಿಗೆ ಕೆಲವೊಂದು ಬ್ಯಾಂಕ್ನಾಗ ಎಜುಕೇಶನ್ ಕಂಟ್ರೋಲ್ ಡಾಕ್ಟರ್ಸ್ ಮತ್ತೆ IT ಇನ್ಕಮ್ ಟ್ಯಾಕ್ಸ್ ಫೇಕ್ ಸೀಲ್ ಮಾಡೋದು ಬ್ಯಾಂಕ್ ಸಿಬ್ಬಂದಿ ಮತ್ತೆ ಇನ್ನಿತರ ಅವ್ರ ಗ್ರೂಪ್ನಾಗ ಎಲ್ಲ ಹಲವಾರು ಚಟುವಟಿಕೆಗಳ ನಕಲಿ ಸೈನ್ ಮಾಡೋದು ಒಂದು ಗ್ಯಾಂಗ್ ಐತಿ ಸರ್ ದಾವಣಗೆರೆ. ಆ ದಾವಣಗೆರೆ ಗ್ಯಾಂಗ್ ನಮ್ಮ GHC ಸಂಸ್ಥೆ ಮೇಲೆ ಕಂಡು ಗ್ರಾಮ ಕೆನರಾ ಬ್ಯಾಂಕ್ ಪೀಪಲ್ ಸಿಬ್ಬಂದಿ ಸಮೇತ ಡಿಸ್ಮಿಸ್ ಮಾಡೋದು ಬ್ಯಾಂಕ್ನಾಗೆಲ್ಲ. ಯಾಕಂದ್ರೆ ಸರ್ಕಾರ ಖಾತೆಗೆ ಹಣ ಡ್ರಾ ಮಾಡ್ಕೊಂಡು ದುಡ್ಡು ಇದು ಮಾಡ್ಕೊಂಡು ಎಲ್ಲ ಡಾಕ್ಯುಮೆಂಟ್ ಪೊಲೀಸರಿಗೆ ಕೊಟ್ಟು ದಾವಣಗೆರೆ ಪೊಲೀಸರಿಗೆ ಕೊಟ್ಟು ಇಲ್ಲಿವರೆಗೆ 8 ಪ್ರಕರಣ ಯಾವ ಕೇಸ್ನ ಯಾವ ಮಾಡಿಲ್ಲ. ಸುಮಾರು 4-5 ವರ್ಷ ಕೇಸ್ ಆಗಿತ್ತು. 4-5 ವರ್ಷ ಇಲ್ಲಿವರೆಗೂ 4-5 ವರ್ಷ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಆರೋಪಗಳು ಮೇಲೆಲ್ಲ FIR ಕೆಲವು ಕಡೆಯಿಂದ ಪ್ರಕರಣ ದಾಖಲೆ ಮಾಡಿ ಅಲ್ಲಿಗೂ ನಾವು ಕೋರ್ಟ್ ಕಚೇರಿ 1.5 ಕೋಟಿ ಸಾಲ ಮಾಡ್ಕೊಂಡಿವಿ. ಈಗ ಆಲ್ರೆಡಿ ಇವತ್ತು ನಾಳೆ ಅಂತ ಸಿಕ್ಕಾಪಟ್ಟೆ ನ್ಯಾಯ ಸಿಗಂಗಿಲ್ಲ. ಅದಕ್ಕೆ ಅವರು ಎಲ್ಲ IG ದಾವಣಗೆರೆ IG ಸಾಹೇಬ್ ಕೊಟ್ಟಿವಿ, SP ಮೇಡಮ್ ಅವರಿಗೆ, ಮಲ್ಲಣ್ಣ ಅವರಿಗೆ, ಪ್ರಭಾಮಣಿಕಣ್ಣವ್ರ ಅವರಿಗೆ, ಮತ್ತೆ ಇವರು ಗೃಹ ಸಚಿವರು ಬೆಂಗಳೂರು, ಮತ್ತೆ ಕರ್ನಾಟಕ ರಾಜ್ಯ ಪೊಲೀಸ್ ಅವರಿಗೆ, ಮತ್ತೆ ಇವರಿಗೆ ಎಲ್ಲ ಅಧಿಕಾರಿಗಳು ನೇಮಕಂಡ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಕೊಟ್ಟಿವಿ. ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂದ್ರೆ ಸುಮಾರು ಹಿಂಗೆ ಮಾಡಕ್ಕೆ ನಮಗೆ ಭರವಸೆ ಕಡಿಮೆ ಆಗ್ತೈತಿ. ನಮಗೇನಾರ ಮಾಡಿ ನಿಮ್ಮ ಮಾಧ್ಯಮದವರಿಗೆಲ್ಲ ಮೊನ್ನೆ ನಾವು ಒಂದು DVC ವಾಯ್ಸಿಂದ ಎಲ್ಲ ನಮ್ಮ ಡಾಕ್ಯುಮೆಂಟ್ ಕೊಟ್ಟು ಅದರಿಂದ ಏನು ಅನ್ಯಾಯ ಆಯ್ತು ಅಂತ ಎಲ್ಲ ಪುಸ್ತಕ ಮಾಡಿದ್ವಿ. ಆ ಪೊಲೀಸ್ ಏನಂತಾರೆ ನಿಮ್ಮ ಮಾಧ್ಯಮ ಹತ್ರಕ್ಕೆ ಹೋಗ್ರಿ, ನೀವು ನಮ್ಮ ಹತ್ರ ಬರ್ತೀರಿ, ನೀವು ಅಲ್ಲಿಂದ ತನಿಖೆ ಮಾಡ್ಕೊಂಡ್ರೆ ಅಲ್ಲೇ ನ್ಯಾಯ ತಗೊಂಡು ಹೇಳಿದ್ರೆ ನನಗೇನು ಸಪೋರ್ಟ್ ಆಗೈತೆ. ನಮಗೆ ಹಣಕಾಸಿಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಎಷ್ಟಂತ 5 ವರ್ಷದಿಂದ ಎಷ್ಟಂತ ಆದಾಯ ಬೇಕು ಅಟ್ಟಾರಿಕೆ ಮಾಡೋಕ್ಕೆ. ಹಿಂಗಾಗಿ ಕೇಸ್ಗಳನ್ನೆಲ್ಲ ಮುಖ್ಯ ಸಮಯ ಎಲ್ಲ ಕೊಟ್ಟಿಗೂ ಎಲ್ಲ ತನಿಖೆ ಮಾಡ್ಕೊಂಡು ಹೇಳ್ಯಾರೆ. ಆದ್ರೆ ಆರೋಪ ಕಡೆಗೇಸಿ ಯಾವ್ದು ತನಿಖೆ ಮಾಡೋದಿಲ್ಲ ಏನಿಲ್ಲ. ಸುಮಾರು 4-5 ವರ್ಷ ಮೇಲ್ಪಟ್ಟಾಗ್ಯವು. 4-5 ವರ್ಷ ಮೇಲ್ಪಟ್ಟ ಅದು ತನಿಖೆ ಆಗೋದಿಲ್ಲ. ಇನ್ನು ಇಲ್ಲಿವರೆಗೂ ಕೇಸ್ ತಡೆಯಿದ್ದಾರೆ. ಇದನ್ನ ಷೇರುಗಳನ್ನು ತನಿಖೆ ಮಾಡಿ ನನ್ನ ರೈತರಿಗೆ ಆಲ್ರೆಡಿ 3 ಕೋಟಿ ದುಡ್ಡು ಕೊಡೋದು ಸಮಯ 1.5 ರಿಂದ 3 ಕೋಟಿ ದುಡ್ಡು ಐತಿ. ಸುಮಾರು 4-5 ವರ್ಷ ಆಯ್ತು. ನಾವು ರೈತರಿಗೆ ಕೊಡೋದು ಹೆಂಗೆ ನಾಮಂದಿದೆ ಕೇಸ್ಗಳು ವಾರೆಂಟು ಬೇಲು ಇವೆಲ್ಲ ಸಿಕ್ಕಾಪಟ್ಟಾಗ್ತದೋ. ಅದಕ್ಕೆ ಪೊಲೀಸ್ನವರು ಯಾವುದೇ ಕ್ರಮ ತಗೊಂತಲ್ಲ. ಇದನ್ನ 4-5 ವರ್ಷ ಆದ್ರೂ ನ್ಯಾಯ ಸಿಗ್ತಲ್ಲ. ಇದು ನ್ಯಾಯ ಸಿಗದೆ ನಿಮ್ಮ ಮಾಧ್ಯಮದಿಂದ ನಮ್ಗೆ ಸಿಗಬೇಕು. ನಿಮ್ಮ ಹೋರಾಟನ ನಮಗೆ ಏನಾರ ಮಾಡಿ ಇದು ಮಾಡಿ ನಮಗೆ ನ್ಯಾಯ ಉಳಿಸ್ಕೊಡ್ಬೇಕಂತ ಬಂದಿವಿ. ಆದ್ರೆ ಎಲ್ಲ ಮೊನ್ನೆ ಟಿವಿಗಳು ಹಾಕಿದ್ರೆ ಅದಕ್ಕೂ ಪ್ರಸ್ತಾಪ ಮಾಡ್ಯಾರ. ಮತ್ತೆ ಹೆಚ್ಚಿಗೆ ನಾವು ಏನಾರ ಹೋಗಿ ಅವರು ಎಲ್ಲ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ SP ಅವ್ರಿಗೆ ನಮ್ಮ ನೋವೆಲ್ಲ ವಾಟ್ಸಪ್ ಹಾಕಿದ್ವಿ. ಡಾಕ್ಯುಮೆಂಟು TV ಮಾಧ್ಯಮ ಏನು ಮುಗಿಸ್ತಾವ ಅವು ಎಲ್ಲ ಮಾಧ್ಯಮ ಬಂದ್ರು ವರದಿ ಎಲ್ಲ ಅವ್ರು ವಾಟ್ಸಪ್ ಹಾಕಿದ್ವಿ. ನಮ್ಗೆ ಇಲ್ಲಿವರೆಗೆ ಆದ್ರೆ ಏನು ನ್ಯಾಯ ಸಿಗ್ತಿಲ್ಲ. ನಾವು ಈಗ ಎಷ್ಟು 1ನೇ ವರ್ಷಕ್ಕೆ ದಾವಣಗೆರೆ SP ಆಫೀಸ್ ಅಲ್ಲೇ ಊಟ ನಿಂಗೆ ಅಲ್ಲೇ ನಾವು ಬರ್ಬೇಕಂತ ನಿರ್ಧಾರ ಮಾಡಿ. ನಮಗೆ ನ್ಯಾಯ ಸಿಗ್ತಲ್ಲ ಇತ್ತು ವೇಸ್ಟ್ ಆಗುತ್ತೆ ನಾವು. ಯಾಕಂದ್ರೆ ಸ್ವಲ್ಪ ಕೊಡ್ತಾರ ನಮಗೆ ಜನಸಾಮಾನ್ಯರು ಯಾರು ಬರ್ತಾರಲ್ಲ. ಇದ್ರ ಸಲುವಾಗಿ ಸ್ವಲ್ಪ ನ್ಯಾಯ ಕೊಡಿಸ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಕಂಪ್ನಿ ಕಂಟಿನ್ಯೂ ಇದೆಯಾ ಇಲ್ಲ ಸ್ಟಾಪ್ ಆಗಿದೆ? ಕಂಪ್ನಿ ಸ್ಟಾಪ್ ಆಗಿದೆ ಸರ್. ಕಂಪ್ನಿ ಓನರ್ ನೀವೇನಾ? ಕಂಪ್ನಿ ಓನರ್ ನಾವೇ ಸರ್. 2023 ಆಗಿ ಕೇಸ್ ಇವತ್ತು ನೀವು 25 ಮಾಡ್ತಾ ಇದ್ದೀರಿ ಸರ್. 2021 ಕೇಸ್ ಆಗಿರೋದು CID ಆರ್ಡರ್ ಬೆಂಗಳೂರು ಕೊಟ್ಟರು. ಅಲ್ಲಿ ಕೇಸ್ ಸರ್ ಮತ್ತೆ ದಾವಣಗೆರೆ ಇಟ್ಕೊಂಡಿರ್ತಾರ. ಅವರು ಎಂಟರ್ ಕಟ್ಟಿ ಬೆಂಗಳೂರು ಕೊಟ್ಟರಂತ ಕಳಿಸಿರ್ತಾರೆ. ಅವನಾಗ ಇಟ್ಕೊಂಡಿರ್ತಾರೆ. ಸುಮಾರು 8 ಕೇಸ್ 21-22 ಆಗಿರೋ ಸರ್. ಎಲ್ಲ ಕೇಸನ್ನು ಯಾವುದು ಸ್ಟೇ ತರಕ್ಕೆ ಅವಕಾಶ ಕೊಡ್ತಾರೆ. ಇಲ್ಲ B ರಿಪೋರ್ಟು ಇಲ್ಲ ಅಂದ್ರೆ ಕೇಸಿಂದ ಅವ್ರನ್ನ ಸುಮ್ಮನೆ ಯಾರೋ ಮೇಲೆ ಕೆಲವರು ಮಾಡಿದ ಕೇಸ್ ಆಗಿ ಮಾಡಿರೋ ಕೇಸು ಎಲ್ಲರೂ ಅವ್ರು ಇಂಥವೇ ಮಾಡಿರೋ ಡಾಕ್ಯುಮೆಂಟ್ ತಗೊಂಡು ಕೊಟ್ಟರು ಅವ್ರನ್ನ ಕ್ರಮ ತಗೊಂಡು ಸರ್. ಕಮಿಷನರ್ ಕೊಟ್ಟಿವಿ ಸರ್.
ಏನು ಕೊಟ್ಟಿದ್ದಾರೆ ಎಲ್ಲ ಇದೇನು ಡಾಕ್ಯುಮೆಂಟ್ ಅಲ್ಲ ಎಲ್ಲ ಬೆಂಗಳೂರು ಕಮಿಷನ್ ಕೊಟ್ಟಿವಿ ಸರ್. ಕಮಿಷನ್ ಕೊಟ್ಟಿವಿ ಅವರಿಂದ ಎಲ್ಲ ಅವ್ರ ವಾಟ್ಸ್ಆಪ್ ಸಮೇತ ಹಾಕ್ಯಾರ ಸರ್. ಎಲ್ಲ ಕಮ್ಮಿ ಆಗುವಂತಲ್ಲ ಅವ್ರೆಲ್ಲ ಹಾಕಿವಿ. ಅವ್ರ ವಾಟ್ಸ್ಆಪ್ ಪ್ರತಿಯೊಂದು ಅಧಿಕಾರ ನೀವು ಬರೀ ಖುದ್ದಾಗಿ ಏನು ಕೊಟ್ಟಿದ್ರಲ್ಲ ಬರೀ ಇದು ಆನ್ಲೈನ್ ಏನು ಮಾಡಿಲ್ಲ ಎಲ್ಲ ಖುದ್ದಾಗಿ ಬಂದು ಕೊಟ್ಟಿವಿ ಸರ್. ಸಿಟಿಸನ್ ಆಕ್ಷನ್ ಇದೆ ಸರ್. ಸಿಟಿಸನ್ ಆಕ್ಷನ್ ಇದೆ ಆಲ್ರೆಡಿ ಐತ್ ಮಾಡಿ ಸರ್ ಕಾಪಿ ಅಲ್ಲ. ಮತ್ತೆ ಇವ್ರು ಕೊಟ್ಟಾಗ ನೀವು ಡಿಜಿಟಲ್ ಕಾಂಟ್ರಿ ಎಡಿಸಿಟಿ ಕಾಂಟ್ರಾಕ್ಟ್ ಇವ್ರು ಕೊಟ್ಟರು ಪರಮೇಶ್ವರ ಸರ್ ವಿಷಯ ಕೊಟ್ಟರು. ಅಲ್ಲಿ ಹೋಗಿ ಮಾತನ್ನು ಕೊಟ್ಟರು. ಇಲ್ಲ ಏನು ಬೇಕು ಅಂತಾರೆ ಹೇಳೋದನ್ನ ಮಾಡಿ ಏನು ಹೇಳ್ತಾರೆ ಬಿಡ್ತಾರೆ ಅವರೇ ಗೊತ್ತು. ಯಾವ್ದು ತನಿಖೆ ಮಾಡ್ಕೋದ್ರೆ ಇಲ್ಲ ತನಿಖೆ ಲೇಟ್ ಆಕತಿ ನಮಗಿನ್ನ ಕೆಲಸಗಳದ ಒಂದು ಸುಮಾರು 4-5 ವರ್ಷ ಸ್ವಾಮಿ ಯಾವ್ದು ತನಿಖೆ ಮಾಡಿಲ್ಲ. ಇನ್ನೊಂದು ಬಂದ್ರೆ ಇದರಿಂದ ನನಗೆ ರೈತ ದುಡ್ಡು ಇದೇ ಸೋತಾಗ್ಬಿಟ್ಟಿದೆ. ಇವಾಗ ಅವ್ರೇನು ಚಾರ್ಜ್ಶೀಟ್ ಹಾಕಿವ ಅಂದ್ರೆ ಸುಮಾರು ಚಾರ್ಜ್ಶೀಟ್ ಯಾವ್ದು ಉಪಯೋಗ ಹೋಗ್ತದೆ. ಆರೋಗ್ಯ ನಾವು ಒಂದು ಚೇರಿಕೈಸಿಲ್ಲ ಒಂದು ಕ್ರಮ ತಗೊಂಡಿಲ್ಲ. ಇಷ್ಟು ಕೇಸ್ ಎಂತ ಕೇಸ್ ಸರ್. ಅದು ಇಡೀ ಸುವಂತಿ ವರದಿಯಾಗಿತ್ತು. ಇಡೀ ಕರ್ನಾಟಕದಾಗ ಬೆಚ್ಚುಗಳಂತ ಕ್ರೈಸ್ತರು ಸರ್. ಇದು ಇಂಥ ಸ್ಟೋರಿನ ಯಾವ ಆರೋಪಿಗಳ ಮೇಲೆ ಕ್ರಮ ತಗೊಂಡು ಸರ್. ಇಷ್ಟು ವರ್ಷ ಆದ್ರು ಏನು ಎಂತ ತನಿಖೆ ಮಾಡಿಲ್ಲ. ಎಂತ ಕೇಸ್ ಬೀರು ಪಟಾಕೆ ಸರ್. ಅದ್ರ ಬಗ್ಗೆ ಚಾಲೆಂಜ್ ಮಾಡಕ್ಕೆ ಎಲ್ಲ ಅಧಿಕಾರಿಗಳು ಹೇಳ್ಯಾರ ಸರ್. ಇವನ್ನ ಬೀರು ಪಟಾಕನ ನೀವು ತನಿಖೆ ಮಾಡಿಸಿ ಕೋರ್ಟಿಗೆ ಕೊಟ್ಟರು ಚಿಂತಿಲ್ಲ ತನಿಖೆ ಮಾಡಿಸಿ ಅಂತ ಆದೇಶ ಮಾಡಿದ್ರು. ಇಲ್ಲಿವರೆಗೂ ಏನು ಎಂತಂದು ನಮ್ಗೆ ಏನು ಹೇಳ್ತಲ್ಲ ಏನು ಮಾಡ್ತಾರೆ ಸರ್. ತನಿಖೆ ಮಾಡ್ತೀವಿ ಅಂತಾರೆ. ತನಿಖೆ ಮಾಡೋದು ಕೇಳಿದ್ರೆ ಟೀಮ್ ಮಾಡ್ಯಾವಂತಾರೆ. ಟೀಮ್ ಮಾಡಿದ್ರೆ ಅವ್ರು ಕೇಳಿದ್ರೆ ಏನಲ್ಲಪ್ಪ ಸುಮ್ಮನೆ ಹೇಳ್ತಾರಲ್ಲ ಅಂತಾರೆ. ಏನು ನಮ್ಮದು ಮಾಹಿತಿ ಸುಮ್ಮನೆ ದಿವಸ ಅಂತನಾಗಿತ್ತು ನಮಗೂ ಅಲ್ಲ. ದಿವಸಕ್ಕೂ ನಮಗೆಲ್ಲ ಸಾಕಾಗಿದೆ ಸರ್. ಅದಕ್ಕೆ ಇದನ್ನು ದೀರ್ಘವಾಗಿ ನೀವು ಮಾಧ್ಯಮದ ಮೇಲೆ ಮಾಧ್ಯಮ ನೀವು ನ್ಯಾಯ ಹಾಕೋದ್ರಿ ಅಂತ ಸರ್. ಅವರು ಅದೊಂದು ಟಿವಿ ವಾಯ್ಸಿಂದ ಎಲ್ಲ ನಿಮಗೆ ಬೇಕಾದ್ರೆ ಹಾಕ್ತೀನಿ ಸರ್. ಪ್ರತಿಯೊಂದು ಇಂಥ ಕೆಲಸ ಇಂಥದ್ದೇ ಹಿಂಗೆ ಆಗಬೇಕಂತ ನಾವು ಪೂರ್ತಿ ಕ್ವಿಂಟಲ್ ವರದಿ ಕೊಟ್ಟ ಸರ್. ಅಲ್ಲ ಟಿವಿ ವಾಯ್ಸಿಂದ ಒಂದು ಸ್ವಲ್ಪ ವಿಡಿಯೋ ಸರ್ ವಾಟ್ಸಪ್ ಯೂಟ್ಯೂಬ್ಗೆ ಮಾಡಿ ಅಂತ ನಮ್ಗೆ ಎಲ್ಲರೂ ಪ್ರಸ್ತಾಪ ಮಾಡಕ್ಕೆ ಬರೋಲ್ಲ. ಎಲ್ಲ ಡಾಕ್ಯುಮೆಂಟ್ ಮಾಡಕ್ಕೆ ಬರೋದಂದ್ರೆ ಅದನ್ನ ಆ ಥರ ವಿಡಿಯೋ ಮಾಡ್ಕೊಂಡಿದ್ದೀವಿ ಸರ್. ಕೊಟ್ಟು ಸರ್ ಅಂತಕ್ಕಂಥ ಎಲ್ಲ ಡಾಕ್ಯುಮೆಂಟ್ ಅಲ್ಲ ಸರ್. ಯಾವುದು ಫೇಕ್ ಏನಿಲ್ಲ. ಯಾಕಂದ್ರೆ ಸಾಮಾನ್ಯ ಜಾಲ ಸರ್. ಸುಮಾರು 100 ಕೇಸ್ಗಳು ಮೇಲೆ ಸರ್. ತನಿಖೆ ಮಾಡಿದ್ರೆ 100 ಕೇಸ್ ಮೇಲೆ ಎಷ್ಟು ಬಡವರು ಸರ್. ಅವ್ರಿಗೆ 20 ಲಕ್ಷ 30 ಲಕ್ಷ ತಗೊಂಡ್ರೆ ಸಣ್ಣ ಪುಟ್ಟ ಬಡವರಿಗೆ 1 ಲಕ್ಷ 2 ಲಕ್ಷ ಕೊಡ್ತಾರೆ ಇನ್ಸೂರೆನ್ಸ್ನಾಗ. ನಾವು ಮುಂಚೆ ಕಂಪ್ನಿನೇ ಇಂಥದ್ದೇ ಫೇಕ್ ಡಾಕ್ಯುಮೆಂಟ್ ಅಂತ ಬಂತು. ಆ ಬಡವರು ಕೊಟ್ಟ ಮೇಲೆ ಏನಾರ ಕಾನೂನು ಕಂಪ್ನಿಯವ್ರು ಬಂದು ಅವ್ರ ಮೇಲೆ ಏನಾರ FIR ಆಗಿ ತನಿಖೆ ಮಾಡಿ ಏನಾರ ಹೊಸದಾಗಿ ಬರಪ್ಪ ದುಡ್ಕೊಂತಿನ ದೇನಿ ಪೂಜೆ ಮಾಡ್ಕೊಂತ ಸರ್. ಅಂತಂತ ಡಾಕ್ಯುಮೆಂಟ್ ಪೇಕ್ ಮಾಡಿ 1 ಲಕ್ಷ 20 ಲಕ್ಷ ದುಡ್ಡು ತಗೊಂಡು ಇವ್ರು ಕೊಟ್ಟು ಬಡವರಿಗೆಲ್ಲ ಅಮಾಯಕರು ಮಾಡ್ತಾರೆ ಸರ್. ಎಲ್ಲ ನಮ್ಮ ಕಂಪ್ನಿಗೆ ಹೆಚ್ಚಿಗೆ 5 ಕೋಟಿ 2 ಕೋಟಿ 25 ಲಕ್ಷ ರಿಕವರಿ ಕೊಟ್ಟಾರೆ ಸರ್. 5 ಕೋಟಿ 70 ಲಕ್ಷ 75 ಲಕ್ಷ ನಮ್ಮ ಕಂಪ್ನಿ ಫ್ರಾಡ್ ಮಾಡಿದ್ದು ಅದೇ ಗ್ಯಾಂಗ್ ಸರ್. ಅದು ಯಾಕೆ ಅಂದ್ರೆ ನಮ್ಮ ಚಿಕ್ಕಮ್ಮನ ನಮ್ಮ ಅಕೌಂಟೆಂಟ್ ಬ್ಯಾಂಕ್ ಎಂಪ್ಲಾಯ್ ಎಲ್ಲ ಶೇರ್ ನಮ್ಮ ಬ್ಯಾಂಕ್ ಖಾತೆಗಳಂತ ಅಮೌಂಟ್ಗಳು ಒಂದು 8 2 ಲಕ್ಷ 2 ಲಕ್ಷ 3 ಲಕ್ಷ 5 ಲಕ್ಷ ಹಂತವಾಗಿ ಸತ್ತ ಬಿಡಂತ ಪಾರ್ಟಿ ಸತ್ತು ಬಿಟ್ಟನೆ ಪಾರ್ಟಿ ಬ್ಯಾಂಕಿಗೆ ಬಂದಿಲ್ಲ. ಖಾತೆಗಳು ಸೇರ್ ಅಕೌಂಟ್ಗಳು ಖಾತೆ ಓಪನ್ ಮಾಡ್ತಾರೆ ಸರ್. ಅವನ್ನೆಲ್ಲ ಬಿಟ್ಟು ಎಲ್ಲ ಹೊರಗೆ ಕೊಟ್ಟಿವಿ ಸರ್. ಹಿಂಗೈತಿ ಅಂತ ಹೇಳಿ ಕೊಟ್ಟರು. ಯಾವುದೇ ಇಲ್ಲಿವರೆಗೆ ಸುಮಾರು 4 ವರ್ಷ ಅಂತ ಯಾವುದೇ ತನಿಖೆ ಮಾಡ್ತಾರೆ ಸರ್. ಇದ್ರ ಕಾಲಾಗ ನಾವೆಲ್ಲ 1ನೇ ತಾರೀಕಿಂದ SP ಆಫೀಸ್ ಮುಂದೆ ಯಾವುದೇ ಊಟ ಇಲ್ಲದೆ ಏನಂತ ನ್ಯಾಯ ಸಿಗತಕ್ಕ ನಾವು ಈಗ ನ್ಯಾಯ ಸಿಗಬೇಕು. ಈಗ ನಮ್ಮ ಯಾಕಂದ್ರೆ ಚೆನ್ನಾಗಿ ಹೆಚ್ಚು ನಮ್ಮ ಕೈ 4 ತಿಂಗಳ ತೋರ್ಬಿಟ್ಟು ನಾನು ಇವಾಗ ಏನಾದ್ರು ನಮಗೆ ನ್ಯಾಯ ಬೇಕೇ ಬೇಕು ಸರ್. ಅದಕ್ಕೆ 1ನೇ ತಾರೀಕು ನಾವು ಟೈಮ್ ಈ ತಿಂಗಳು 1ನೇ ತಾರೀಕು ಬಂದು ತಂದ್ಬಿಟ್ಟೆ. ಅದೇ ತಗೊಂಡ್ರೆ SP ಆಫೀಸ್ ಮುಂದೆ ಹೋಗ್ತೀನಿ ಸರ್. ನ್ಯಾಯ ಸಿಗತಕ್ಕ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಇದ್ದಾಗ ಸರ್. ಯಾಕಂದ್ರೆ ಇಲ್ಲಿ ತರ ಇಷ್ಟು ವರ್ಷ ಆಗತ್ತೆ 3 ಕೋಟಿ ಒಂದು ಲಕ್ಷ ನಿಂತ್ಕೊಂಡ್ರೆ ಜನ ಬರೋದು ಸರ್. 3 ಕೋಟಿ 4-5 ವರ್ಷಕ್ಕೆ ಬೇಕಾಗ್ತದೆ ಬಂದಿದೆ ಸರ್. ಎಷ್ಟು ಜನ ಕಮ್ಮಿ ಆಗಿದೆ ಸರ್? ಒಂದು 150-200 ಜನ ಮೇಲೆ ಅಲ್ಲ ಸರ್. ಈಗ ಆಲ್ರೆಡಿ ರೈತರು ಹಳ್ಳಿಗಳು ಮುಟ್ಟುತ್ತಾರೆ ಸುತ್ತಮುತ್ತ ಸರ್. ಅಲ್ಲೇ ಸುತ್ತಮುತ್ತ ಸರ್. ಅದು ರೈತರಿಗೆ ಒಂದು ಮತ್ತೆ 200 ಕಂಪ್ನಿಗಳಿಗೆ ರಿಲೇಷನ್ ಡಾಕ್ಟ್ರು RI ನಾನೇ ಸರ್. ಫೇಕ್ ಡಾಕ್ಯುಮೆಂಟ್ ಅಲ್ಲ. ಫೇಕ್ ಡಾಕ್ಯುಮೆಂಟ್ ಎಲ್ಲ ಟೀಮ್ ಐತೆ. ಏನಾರ ಟೀಮ್ ಎಲ್ಲ ಪೂರ್ತಿ ಒಂದು ವಿಡಿಯೋ ಮಾಡಿ ಎಲ್ಲ ವರದಿ ಕೊಟ್ಟರು. ಪೊಲೀಸರು ಯಾವುದೇ ಕಾರಣಕ್ಕೂ ಕ್ರಮ ತಗೊಂತಾರೆ ಏನದು ಇದನ್ನ ನೇರವಾಗಿ ನೀವೇ ಸ್ವಲ್ಪ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್. ಸಾಲ ಕೊಟ್ಟಿದ್ರಾ? ಮೆಕ್ಕೆಜೋಳ ಕೊಡ್ತದೆ ಸರ್. ಮೆಕ್ಕೆಜೋಳ ಕೊಡ್ತದೆ ಸರ್. ಮೆಕ್ಕೆಜೋಳ ಕೊಟ್ಟು ಬಂದಿರ್ತಕ್ಕಂಥ ಖಾತೆ ಕಮ್ಮಿ ನೀವು ಮೆಕ್ಕೆಜೋಳ ತಾವುಗಳಿಗೆ ಹೆಚ್ಚಿಗೆ ಗಡುವು ಕೊಟ್ಟಿದ್ರೆ ಸರ್. ಕೆಲವರಿಗೆ ಒಂದು ವಾರ 15 ದಿವಸ, ಕೆಲವರು 6 ತಿಂಗಳು, ಕೆಲವರು ವರ್ಷ ಇರ್ತಂತದ್ದು ಸರ್. ಕೆಲವು ಕಂಪ್ನಿ DKC ಕಂಪ್ನಿ ಬಂಗಾಳ ಕಂಪ್ನಿ ಗೃಹಮಂತ್ರಾಲಯ 50 ಲಕ್ಷ ನಮ್ಗೆ ಕ್ರೆಡಿಟ್ ಕೊಡೋದು ಸರ್. DKC ಕಂಪ್ನಿ 70 ಲಕ್ಷ 80 ಲಕ್ಷ ಕ್ರೆಡಿಟ್ ಕೊಡೋದು. ಹಿಂಗಾಗಿ ಯಾರು ಕೊಡೋದೈತಿ ಯಾರು ಕೊಡುತ್ತೆ ಯಾವಾಗ ಕೊಡಬೇಕು ಸರ್. ಒಬ್ಬನೇ ನಾನು ಗಾಡಿ ಕಳ್ಸೋದಾನೆ ದೊಡ್ಡ ಮಾಡ್ಸೋದಾನೆ ಕಂಪ್ನಿ ಕಳ್ಸೋದಾನೆ ಪ್ರತಿಯೊಬ್ಬ ಒಂದು ಡ್ರೈವರ್ ಬಂದು ನಮ್ಮ ಬಂದು ನನಗೆ ಫೋನ್ ಮಾಡ್ಬೇಕು ಸರ್.
ಹಿಂಗಾಗಿ ಬಿಸಿ ನೋಡ್ಕೊಂಡು ಅವೆಲ್ಲ ನಮ್ಮ ಚೆಕ್ಕಿಗೆಲ್ಲ ಖಾಲಿ ಚೆಕ್ಗೆ ಸೈನ್ ಮಾಡೋದು ಅವೆಲ್ಲ ನೋಡಿ ಬ್ಯಾಂಕ್ ಎಂಪ್ಲಾಯೀಸ್ ಶೇರ್ ಕಂಡು ಬಿಸ್ನೆಸ್ ಆಗ್ಯಾರ ಬ್ಯಾಂಕ್ ಎಂಪ್ಲಾಯ್ ಎಲ್ಲ ಫೇಕ್ ಹಾಕಿಬಿಟ್ಟು ಪ್ರತಿಯೊಂದು ಅಪ್ಡೇಟ್ ಎಲ್ಲ ಕೊಟ್ಟರು ಯಾವ್ದು ತಗೊಂತಾರೆ ಸರ್ ಆಲ್ರೆಡಿ ನೀವು ಎಷ್ಟು ವ್ಯವಹಾರ ಮಾಡಿದ್ರಿ ಸರ್ ಆಕ್ಚುಲಿ 2013-14 ಇಶ್ಯೂ ಸ್ಟಾರ್ಟ್ ಆಗಿದೆ ಸರ್ 2013-14 ವ್ಯವಹಾರ ಮಾಡಿದ್ವಿ ಈಗ ಅಮೌಂಟ್ ಪೇಮೆಂಟ್ ಕಾರ್ಡ್ ಕೂಡ ಬರೋದೆಲ್ಲ ಚೆನ್ನಾಗಿದೆ ಸರ್ ಅಷ್ಟಿನ ಕಾರ್ಡ್ ಕೊಟ್ಟಿದ್ದು ನೀವು ಈಗ 2020-21 ನೀವು ಮೋಸ ಮಾಡಿದ್ದಾರೆ 18-19 ಮೋಸ ಸರ್ 19 ಮೋಸ ಸರ್ 19 ಮೋಸ ಆಗಿದ್ದು ನೀವು 20-21 ಈಗ ವರ್ಷ ನೀವು ಏನು ಹತ್ತೊಂಬತ್ತರಾಗೆ 19 ಚೆನ್ನಾಗೈತಿ 20 ನಮಗೆ ಡೈಲಿ ಬಂತು ಯಾವಾಗ ಒಂದು 8 ಮಂದಿ ಸತ್ತು 2 ಲಕ್ಷ 3 ಲಕ್ಷ ಮ್ಯಾನೇಜ್ ಮಾಡ್ಕೊಂಡು ಯಾವ ನಾವು ಕಸ್ಟಮರ್ ಬಂದ ಮತ್ತೆ ಜಗಳ ಮಾಡಿದಂಗೆ ಅವ್ರ ಟೀಮ್ ಎಲ್ಲ ಕರೆಕ್ಟ್ ಮ್ಯಾನೇಜ್ ಮಾಡಿದ್ವಿ ಮಾಡಿ ನಮಗೆ ಹೆಚ್ಚು ಕಮ್ಮಿ 20 ನಮ್ಮ ಗಮನಕ್ಕೆ ಬಂದು ಸರ್ ಈ ತರ ಫ್ರಾಡ್ ಆಗೈತೆ ಅನ್ನೋದು ಫ್ರಾಡ್ ಅನ್ನ ಕಂಪ್ಲೇಂಟ್ ಕೊಟ್ಟ ತನಿಖೆ ಮಾಡಿದ್ಮೇಲೆ ಅವಾಗ ನೀವು 2015 ಮಾಲ್ ತಗೊಂಡು ಅವ್ರು ಕೆಲಸ ಆಯಿತು ಅವಾಗಿಂದ ಪೇಮೆಂಟ್ ಬಂದೇ ಇಲ್ಲ 2 ವರ್ಷ ನಿಮ್ಗೆ ಪೇಮೆಂಟೇ ಬಂದಿಲ್ಲ ಇಲ್ಲ ಬಂದ ಸರ್ ಪೇಮೆಂಟ್ ಎಲ್ಲ ಬಂದಿದೆ ನೀವು ಮೋಸ ಆಗಿದ್ದು ಯಾವ ವರ್ಷ ಸರ್ 19 8 20% 21 ಕಂಪ್ಲೇಂಟ್ ಕೊಟ್ಟಿದ್ದೀರಿ 21 ಕಂಪ್ಲೇಂಟ್ ಸರ್ ಒಂದು ವರ್ಷ ಬಿಟ್ಟಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಇಲ್ಲ ಒಂದು ವರ್ಷ ಅಂದ್ರೆ ಹೆಚ್ಚಿಗೆ ಅಂದ್ರೆ 20 ಆಗತ್ತೆ 28ಗೆ ಫಸ್ಟ್ ವೀಕಿಗೆ 21 ಫಸ್ಟ್ ವೀಕಿಗೆ ಆಗೈತೆ ಎಷ್ಟು ವ್ಯವಹಾರ ಮಾಡಿದ್ರಿ ಸರ್ 75-80 ಕೋಟಿ ಆಗ ಸರ್ 80 ಕೋಟಿ ಪೂರ್ತಿ ರೈತರ ಮೇಲೆ ಸಾಲ ಇಲ್ಲ 80 ಕೋಟಿ ರೈತ ಮೇಲೆ ಸಾಲ ಸರ್ ಅವಾಗ ಒಂದು 5 ಕೋಟಿ 70 ಲಕ್ಷ ಫ್ರಾಡ್ ಆಗಿದೆ ಸರ್ ನಮ್ಮ ಟೋಟಲ್ ಟರ್ನ್ 75-80 ಕೋಟಿ ಟರ್ನ್ ಅದ್ರ ಫ್ರಾಡ್ ಆಗಿರೋ ದುಡ್ಡು 5 ಕೋಟಿ 75 ಲಕ್ಷ ತಿಂದ್ರ ಸರ್ ಯಾರು ಆರೋಪಿಗಳು ತಿಂದ್ರನ್ನ ರಿಷನ್ಸ್ ಆಗ್ಬಿಟ್ಟು ಎಷ್ಟು ರಿಷನ್ಸ್ ಆಗ್ಬೋದು ಮತ್ತೆ ಇವರು DCR ಬಸವ ಸರ್ ಮತ್ತೆ ರಾಘವೇಂದ್ರ ಸರ್ ಮಜೀದ್ ಸರ್ ಅಂಜಿನಪ್ಪನವರ ಇವ್ರೊಂದು ಇನ್ನಿತರ ಸೇರ್ಕೊಂಡು ಎಲ್ಲ ತನಿಖೆ ಮಾಡಿ ಆಲ್ರೆಡಿ ಹೆಂಗಿಂಗ್ ಹೋಗಕ್ಕೆ ಏನ್ ಬರುತ್ತೆ ಎಲ್ಲ ಆರೋಪ ಹಿಡ್ಕೊಂಬಂದು ಎಲ್ಲ ತನಿಖೆ ಮಾಡಿ 2 ಕೋಟಿ 65 ಲಕ್ಷ ತಂದು ಕೊಡ್ರಿ ಸರ್ ಇನ್ನು ಉಳಿದತ್ತು ವಸ್ತು ಮಾಡ್ಕೊಡ್ತೀವಿ ಅಂದ್ರೆ ಅಷ್ಟೇ ಟ್ರಾನ್ಸ್ಫರ್ ಹೋಗ್ಬಿಡ್ರಿ ಸರ್ ಟ್ರಾನ್ಸ್ಫರ್ ಹೋಗ್ತಾರೆ ನೆಕ್ಸ್ಟ್ ಬಂದ್ರೆ ಅಧಿಕಾರಿಗಳು ಇವತ್ತು ನಾಳೆ ಅಂತ ನಾವು ಎಲ್ಲ ಪ್ರತಿಯೊಂದವರೆಗೂ ಇವರಿಗೆ ಪರಮೇಶ್ವರ ಸರ್ ಮತ್ತೆ 2 ಗಂಟೆ ಕಾರ್ಯ ಸರ್ ನೈಟ್ ಆಗೋದು ಕೈಗೆ ಸಿಗ್ಲಿಲ್ಲ ನ್ಯಾಯ ಜಾಗೃತಿ ಸರ್ ಮತ್ತೆ ಇಲ್ಲಿ ವಿಧಾನಸೌಧ ಸಿಕ್ಕಾಪಟ್ಟೆ ಅಡ್ಡಾಡ ಸರ್ ಎಲ್ಲ ಅರ್ಜಿ ಕೊಟ್ಟಿಲ್ಲ ನ್ಯಾಯ ಮಾಡ್ಯಾರ ಸರ್ ಮತ್ತೆ ಇದ್ರಾಗೂ TR ಅಂತಂದ ಸರ್ ಬೆಂಗಳೂರಾಗೆ ಅವ್ರ ಸಮೇತ ಫೋನ್ ಮಾಡಿ ಹೇಳ್ತೀವಿ ಅಂತಾರೆ ಏನಂದ್ರೆ ಏನ್ ಹೇಳ್ತಾರೆ ಯಾಕೆ ಏನಾಗ್ತಂತ ಗೊತ್ತಾಗ್ತದೆ ಕಮಿಷನರ್ ಮುಟ್ಟೆ ಸರ್ ಹೋಗಿ ಸಲೀಂ ಸರ್ ಕಂಡು ಮಾತಾಡಿದಾನೆ ಸರ್ ಹೋಗಿ ಎಲ್ಲಿಗೆ ಕಂಡು ಅವ್ರು TR ಕೊಟ್ಟರು ಸರ್ ಅದು ಅಲ್ಲಿ SP ಅವರು ಎಲ್ಲ ಕೇಸ್ ಅಟೆಂಡ್ ಮಾಡ್ತಾರೆ ನೀವು ಕರೆಕ್ಟ್ ಆಗಿ ನಮ್ಮ ಜೊತೆ ಮಾತಾಡ್ಸಿದ್ರು ಏನಂದ್ರೆ ಕೇಸ್ ಸಾಲ್ವ್ ಮಾಡಿ ಅಟೆಂಡ್ ಮಾಡಿ ಇದು ಅಂತ ಹೇಳಿದ್ರು ಸರ್ ಅವ್ರು ಈಗ ಫೋನ್ ಮಾಡಿದ್ರೆ ಅಟೆಂಡ್ ಮಾಡ್ತಾರೆ ಅದಕ್ಕೆ ನಾನು ಸಾಕಾಗಟ್ಟೆ ನಿಮ್ಮ ಆಫೀಸ್ ಹತ್ರ ಬಂದು ಕುತ್ಕೊಂಡ್ಬಿಡ್ತಾನೆ ನಾನು ಕಮಿಷನ್ ಊಟ ಬೇಡ ನೀರು ಬೇಡ ಏನು ಬೇಡ ಇಲ್ಲ ಒಂದು ಜಾಗ ಕೊಟ್ಬಿಟ್ರೆ ಇಲ್ಲ ಪಾರ್ಕ್ನಾಗ ಏನಾಗಲಿ ಒಂದು ವಾರ ತಿಂಗಳಾಗ ಅಡ್ಡಾಡಿ ಬಿಡ್ತಾನೆ ದೇವ್ರ ಅವಕಾಶ ಕರ್ಕೊಂಡು ಸಾಕಾಗ ಟೆನ್ಷನ್ ಇಲ್ಲಿ ಕುತ್ಕೊಂಡಪ್ಪ ನೀವು ನಿಂತ್ಕೊಂಡ್ರೆ ಎಲ್ಲೇ ಫ್ರೀಡಮ್ ಪಾರ್ಕ್ ಅಲ್ಲಿ ಕುತ್ಕೊಂಡ್ರೆ ಸಂಬಂಧಪಟ್ಟ ಅಧಿಕಾರಿ ಹೋಗ್ಬಿಡ್ತಾರ ಫ್ರೀಡಮ್ ಪಾರ್ಕ್ ನೋಡ್ಕೊಂಡು ಸರದ ಅಂತ ದೇವ್ರ ನಮ್ಮ ಒಬ್ಬರು ಗೋಳು ಯಾರು ಕಾಣ ಸರ್ ಅದಕ್ಕೆ ಅವರು ಮಾಧ್ಯಮದವರು ಒಂದು ತನಿಖೆ ಬಗ್ಗೆ ಅವರೇ ಮಾಡಿ ತನಿಖೆ ಅಂತಂದ್ರೆ ಆಲ್ರೆಡಿ ಮಾತಾಡ ಸರ್ ನಮ್ಮ DSP ಸಾಹೇಬ್ ದಾವಣಗೆರೆ ಯಾಕಂದ್ರೆ ನಮ್ಮ ಬಗ್ಗೆ ಅವ್ರನ್ನ ಕೇಳಿದ್ವಿ ಏನಾಗೈತೆ ಏನು ಅಂತ ಕೇಳಿದ್ರೆ ಇಲ್ಲಪ್ಪ ನೀವೆಲ್ಲ ಮಾಧ್ಯಮಕ್ಕೆ ಹೋಗಿ ನೀವು ಮಾಧ್ಯಮ ಕಡೆಯಿಂದ ತನಿಖೆ ತಗೊಂತ ಹೇಳಿ ಇದು ಮಾಡ್ಯಾರ ಸರ್ ಅದಕ್ಕೆ ನಮ್ಗೆ ಏನಾದರೂ ಮಾಡಿ ನ್ಯಾಯ ಒದಗಿಸ್ಕೊಡ್ಬೇಕು ಸರ್ ಯಾಕಂದ್ರೆ ಇದು ಸಾಮಾನ್ಯ ರೈತರು ಸರ್ ಈಗಲೂ ರೈತರ ಸರ್ ಬೆಂಗಳೂರಲ್ಲ ದಾವಣಗೆರೆ ಇಲ್ಲಿ ಬರಕ್ಕೆ ರೆಡಿ ಅದ ಸರ್ ಅಲ್ಲ ನಮಗೆಲ್ಲ ಓಡಾಡ ಸಾಕಾಗಿಲ್ಲ ಸರ್ ಸಿಕ್ಕಾಪಟ್ಟೆ ಸರ್ ಅಲ್ಲ ಹೋಟೆಲ್ ಆಗೋದು ಸರ್ ಈಗ ಪ್ರೆಸೆಂಟ್ FIR ಆಗಿರೋ ಸರ್ FIR ಆಗಿ CID ಆಗಿರತಕ್ಕಂತ ಆಜ್ಞೆ ಇವರು ಇಲ್ಲೇ ಅವ್ರು ಬಂದು ನೀವು ಕೊಟ್ಟ ಪಾರ್ಟಿ ಕೊಡಕ್ಕೆ ರೆಡಿ ಇರಲ್ಲ ಮುಂದೆ ಕೇಳೋದು ನೀವೇ ಕೊಡ್ಬೇಕು ಸರ್ ನಾವೇ ಹೋರಾಡ್ತಾರೆ ಸರ್ ಯಾರು ಇದು ಮಾಡ್ತಾರೆ ನಾವೇ ಹೋರಾಡ್ತಾರೆ ಆದ್ರೂ ಕೆಲವರು ಜನ ನಂಬಿ ಬರಕ್ ನಡೆಯಲ್ಲ ಸರ್ ಆದ್ರೆ ಬರ್ತೀವಪ್ಪ ನಾವು ಜೊತೆ ಫೈಟ್ ಮಾಡ್ತೀವಿ ಯಾರೇ ಅಂತಂದ್ರೆ ಆಲ್ರೆಡಿ ನಾವು ಕರ್ಕೊಂಡು ಸರ್ ಬೇಡ ಪಾಪ ಅನ್ನ ಕರ್ಕೊಂಡು ಇರ್ಬೇಕಲ್ಲ ಬೇಡ ಅಂತಾನೆ ಇದ್ರ ಸಲುವಾಗಿ ಲೆಕ್ಕಾಣಿ ಕೋರ್ಟು ಕಚೇರಿ ಸಿಕ್ಕಾಪಟ್ಟೆ ಕೋರ್ಟು ಸರ್ ಡೈಲಿ ಓದೋ ಕೋರ್ಟ್ ಇದಾವೆ ಸರ್ ಹಿಂಗಾಗಿ ನಮ್ಗೆ ಯಾವುದೋ ಇದು ಮಾಡ್ತಾರೆ ಸರ್ ಇವಾಗ ಸ್ವಲ್ಪ ಇದು ಮಾಡಿ ತಗೊಂಡು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಕೇಳಕ್ಕಾಗಿ ಬಂದಿವಿ ಸರ್ ಏನ್ ಮಾಡ್ತಾರೆ ಸುಮಾರು 2-3 ತಿಂಗಳ ಸರ್ 2-3 ತಿಂಗಳ ಆದ್ರೆ ಯಾವ್ದು ತನಿಖೆ ಆಗ್ತಾರೆ ಸರ್ ಮತ್ತೆ ಇನ್ನು ಮುಖ್ಯಮಂತ್ರಿ ಸಾಹೇಬರು ಸ್ವಲ್ಪ ನಮ್ಮ ಸುದ್ದಿ ರೈತರಿಗೂ ಆಗಲಿ
ನಾವು ಸೋಲ್ಬಿಟ್ಟಿವಿ, ರೈತರು ಸೋತಾರಲ್ಲ. ಎಷ್ಟು ವರ್ಷ ತೆರವಾರ ಕಚ್ಚಿ ಆಲ್ರೆಡಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀವು ಸ್ವಲ್ಪ ಸೂಕ್ತ ಕ್ರಮ ತಗೊಂಡು ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನೀವು ಕೇಳ್ಕೊಡ್ತೀನಿ.